ಅವನ ಬಾಳಲ್ಲಿ ಅವಳೊಬ್ಬಳು ಬರಲಿಲ್ಲ ಅಂದಿದ್ರೆ ಅವನ ಬಾಳ್ ಬಂಗಾರದಂಗೆ ಇರ್ತದೆ ಕಲಾಲಿ. ಅದು ಯಾವ ಗಳಿಗೆಯಲ್ಲಿ ಮನೇಲಿ ಕಾಲಿಟ್ಲೋ, ಮನೇಲಿ ಇರುವಾಗ್ಲೂ ನೆಮ್ಮದಿ ಇಲ್ಲ, ಮನೆಯಿಂದ ಹೊರಗಡೆ ಹೋದ್ಮೇಲೇನೂ ನೆಮ್ಮದಿ ಇಲ್ಲ. ಇಷ್ಟು ದಿನ ಸಿದ್ದುನ ಆಟ ಆಡಿಸ್ತಿದ್ಲು, ಈಗ ಮರಿಗೌಡ ನೀನು ಅವಳು ತಾಳಕ್ಕೆ ಸರಿಯಾಗಿ ಕುಣಿತಾ ಇದೀಯಾ? ನಿನ್ ಪಾಡಿಗೆ ನಿನ್ನ ಹೆಂಡತಿ ಜೊತೆ ಇರೋದು ಬಿಟ್ಬಿಟ್ಟು ಅವ್ರಿಬ್ಬರನ್ನ ಒಂದು ಮಾಡೋ ಅವಶ್ಯಕತೆ ನಿನ್ಗೇನೋ ಇದೆ? ಭಾವನವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವರು ನೀನ್ ಅನ್ಕೊಂಡವ್ರು ಕೆಟ್ಟವರಲ್ಲ. ನೋಡಿದ್ರ ಅತ್ತೆ ಹೇಗ್ ಮರಳು ಮಾಡಿದಾಳೆ ಅಂತ, ಹೇಗ್ ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ನೋಡಿ. ಅವಳು ಕೆಟ್ಟವಳು ಆಗಿರ್ಲಿಲ್ಲ ಅಂತ ಅಂದಿದ್ದಿದ್ರೆ ಮಾವಂಗೆ ಅವಳಿಂದ ಇಷ್ಟದ ತೊಂದರೆ ಆಗ್ತಾ ಇತ್ತಾ? ಅವಳಿ ಮನೆಗೆ ಕಾಲಿಟ್ಟಾಗಿಂದ ನೀವೆಲ್ಲ ಯಾರಾದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದೀರಾ? ಒಂದ್ ದಿವಸಕ್ಕಾದ್ರು? ಕೆಟ್ಟವಳು ಅಲ್ವಂತೆ. ಅಂಥದ್ರಲ್ಲಿ ನಿಮ್ಮ ತಮ್ಮನ ಜೊತೆ ಒಂದ್ ಮಾಡ್ದಿಕ್ ನೀವ್ ಯಾಕ್ರಿ ಓಡಾಡ್ತಾ ಇದ್ದೀರಾ? ನೀಲೋ, ನಿಂಗೆ ಪದೇ ಪದೇ ಹೇಳ್ತಾವ್ನಿ, ಸುಮ್ಕಿದ್ಬಿಡು, ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಈಗಲೂ ಹೇಳ್ತಾವ್ನಿ ಕಣಮಿ, ಭಾವನವರಿಂದ ಈ ಮನೆಗೆ ಏನು ತೊಂದರೆ ಆಗಿಲ್ಲ. ತೊಂದರೆ ಕೊಡುವಂತ ಹೆಣ್ಮಗಳು ಅಲ್ಲ ಅವರು. ಹೌದೌದು, ಆ ದರಿದ್ರ ನಕ್ಷತ್ರದವಳು ಈ ಮನೆಗೆ ಬಂದಾಗ್ಲಿಂದ ನಮ್ಮ ಮನೆ ತುಂಬಾ ಸಂತೋಷ ನೆಮ್ಮದಿ ತುಂಬಿ ತುಳುಕ್ತಾ ಇದೆ ನೋಡು. ನೀನ್ ನೋಡಿದ್ರೆ ನಿನ್ ಸಂಸಾರ ನೋಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಅವ್ರಿಬ್ಬರನ್ನ ಒಂದು ಮಾಡೋದಕ್ಕೆ ನೀನ್ ಹೊರಟಿದೀಯಾ. ಇನ್ನು ನನ್ನ ಮಗಳು ಆ ಸಿಂಚನ ಕೈಯಲ್ಲಿ ಆಗದೆ ಇರೋಳ್ನ ಕಟ್ಕೊಂಡು ಹೆಣಗಾಡ್ತಾ ಇದ್ದಾಳೆ. ನಿಮ್ಮಿಂದ ಈ ಮನೆ ಉದ್ಧಾರ ಆಗುತ್ತೇನೋ? ನಿಮ್ ತಂದೆ ಎಷ್ಟು ವರ್ಷದಿಂದ ಸಂಪಾದನೆ ಮಾಡಿರೋ ಗೌರವನ ನೀವೆಲ್ಲ ಉಳಿಸ್ತೀರಾ? ಖಂಡಿತ ಇಲ್ಲ. ನೋಡ್ದೇನಲ್ಲ ಮರಗೌಡ, ಅವನ ಕಣ್ಣಲ್ಲಿ ಈ ತರ ಕಣ್ಣೀರ್ ಹಾಕ್ಸಿದ್ರೆ ನಿಮ್ಗೆಲ್ಲ ಹೇಳಿಗೆ ಆಯ್ತದಿರ್ಲ. ಯಾಕ್ಲಾ ಈ ತರ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಈಗ ನಾನು ಮಾಡೋದು ನಿಮ್ಗೆ ತಪ್ಪಾಗೆ ಕಾಣಿಸ್ಬೋದು ಕಣಪ್ಪಯ್ಯ, ಆದ್ರೆ ಮುಂದೊಂದು ದಿನ ನಾನು ಮಾಡಿದ್ದೆ ಸರಿ ಅಂತ ನಿಮ್ಗೆ ಅನ್ನಿಸ್ತದೆ. ಅಲ್ಲಿ ತನಕ ನಾನೇನು ಮಾತಾಡ್ದಿಲ್ಲ ಕಣಪ್ಪಯ್ಯ. ಆದ್ರೆ ಒಂದ್ ಮಾತು ನೆನ್ಬಿಟ್ಕೊಳ್ಳಿ ಅಪ್ಪಯ್ಯ, ನಿಮ್ಮ ಹೆಸರು ಕೇಳಿಸುವಂತ ಕೆಲಸವ ನಿಮ್ಮ ಮಕ್ಕಳು ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಲೈ ಮರಗೌಡ, ನೋಡ್ದೇನವ ನಿನ್ ಗಂಡ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟು ನೋಡೋಣವ. ಅಲ್ಲ ಕಣವ, ನಾನು ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಎದುರ್ಕತಾ ಇದ್ದ. ಇವತ್ತು ಮಾತಿಗೆ ಮಾತು ಕೊಟ್ಕೊಂಡು ಹೋಯ್ತವನಲ್ಲವ. ಜಗಳ ನಡೆಯುವಾಗ ಸ್ಟೆಪ್ಗೆ ಇದ್ಬಿಟ್ಟು ಆಚೆಗೆ ಹೋಗ್ಬಿಟ್ಟು ಅಣ್ಣ ತಮ್ಮ ಇಬ್ರು ಒಂದಾಗ್ಬಿಡ್ತಾರಲ್ಲವ. ಒಬ್ಬರಾದ್ರೂ ನಮ್ಮ ಮನೆ ಮಾನ ಮರುವಾದನ್ನು ಉಳಿಸ್ತಾರ ಅಂತ ಅನ್ಕೊಂಡಿದ್ದೆ. ಈಗ ಇವನು ಅವನ ದಾರಿ ಹಿಡಿದ್ಬಿಟ್ಟು ನಮ್ಮ ಮನೆ ಮಾನ ಮರುವಾದನ್ನೆಲ್ಲ ಹರಾಜ್ ಆಗ್ತಾವನ್ ಕಣವ.